1978ರಿಂದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಚೇರಿಯಾಗಿದ್ದ ಕಟ್ಟಡವೂ ಈಗ ಕೈಬಿಟ್ಟು ಹೋಗುವ ಸನ್ನಿವೇಶ ನಿರ್ಮಾಣ ಆಗಿದೆ. ಶನಿವಾರದೊಳಗೆ ಬಂಗ್ಲೆ ಬಿಡಿ ಅಂತ ಕೇಂದ್ರ ನೋಟಿಸ್ ಅನ್ನ ನೀಡಿದ್ದು ರಾಜಕೀಯ ಕದನ ಶುರುವಾಗಿದೆ. ನವೆಂಬರ್ 24 ಅಕ್ಬರ್ ರೋಡ್, ನವದೆಹಲಿ. ಇದು ಕೇವಲ ಒಂದು ವಿಳಾಸವಲ್ಲ, ಬರೋಬ್ಬರಿ 40 ವರ್ಷ ಇಡೀ ದೇಶದ ರಾಜಕೀಯವನ್ನ ನಿರ್ಧಾರ ಮಾಡ್ತಿದ್ದ ಸ್ಥಳ. ಯಾವ ರಾಜ್ಯಕ್ಕೆ ಯಾರು ಸಿಎಂ ಆಗಬೇಕು, ಯಾರು ಯಾವ ಖಾತೆಗೆ ಸೂಕ್ತ ಅನ್ನೋ ಎಲ್ಲಾ ವಿಚಾರಗಳು ಇಲ್ಲಿಂದಲೇ ರವಾನೆ ಆಗ್ತಾ ಇತ್ತು. ಕಾಂಗ್ರೆಸ್ನ ಶಕ್ತಿ ಕೇಂದ್ರವಾಗ್ತಿದ್ದ ಈ ಸ್ಥಳ ಈಗ ಕೈ ಪಡೆಯಿಂದ ದೂರವಾಗ್ತಾ ಇದೆ. ಕಾಂಗ್ರೆಸ್ಗೆ ಕೇಂದ್ರ ಸರ್ಕಾರದ ಮತ್ತೊಂದು ಶಾಕ್. ಅಕ್ಬರ್ ರಸ್ತೆಯ ಕಚೇರಿ ತೆರವಿಗೆ ಫೈನಲ್ ನೋಟಿಸ್. ಹೌದು, ನವದೆಹಲಿಯ ಅಕ್ಬರ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿ ಕಳೆದ 48 ವರ್ಷಗಳಿಂದ ಪಕ್ಷದ ಪ್ರಧಾನ ಕಚೇರಿಯಾಗಿತ್ತು. ಆದರೆ ಇದೀಗ ಕಾಂಗ್ರೆಸ್ ಎಐಸಿಸಿ ಕಚೇರಿ ಮತ್ತು ಯೂತ್ ಕಾಂಗ್ರೆಸ್ ಆಫೀಸ್ಗಳು ಇದ್ದ 2 ಕಟ್ಟಡಗಳನ್ನು ತೆರವುಗೊಳಿಸಲೇಬೇಕಾದ ಸನ್ನಿವೇಶ ಸೃಷ್ಟಿಯಾಗಿದೆ. ಕೇಂದ್ರ ಸರ್ಕಾರದ ಎಸ್ಟೇಟ್ ಇಲಾಖೆಯು ಅಕ್ಬರ್ ರಸ್ತೆಯಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಮಾರ್ಚ್ 28 ಅಂದರೆ ಶನಿವಾರದ ಒಳಗೆ ಖಾಲಿ ಮಾಡುವಂತೆ ನೋಟಿಸ್ ನೀಡಿದೆ. ಬಿಜೆಪಿಯಂತೆಯೇ ಕಾಂಗ್ರೆಸ್ ಕೂಡ 2023ರಲ್ಲಿ ಹೊಸ ಆಫೀಸ್ ಓಪನ್ ಮಾಡಿದೆ. ನವದೆಹಲಿಯ ಕೋಟ್ಲಾ ಮಾರ್ಗದಲ್ಲಿ ಕಾಂಗ್ರೆಸ್ ನೂತನ ಕಚೇರಿ ಇಂದಿರಾ ಭವನ ಉದ್ಘಾಟನೆಗೊಂಡಿದೆ. ಅಲ್ಲಿಯವರೆಗೂ 24 ಅಕ್ಟೋಬರ್ ರೋಡ್ನಲ್ಲಿರುವಂತಹ ಬಂಗಲೆಯ ಪಕ್ಕದ ರಾಷ್ಟ್ರೀಯ ಪ್ರಧಾನ ಕಚೇರಿಯಾಗಿತ್ತು. ಪಕ್ಷ ತನ್ನ ಚಟುವಟಿಕೆಗಳನ್ನು ಇಂದಿರಾ ಭವನಕ್ಕೆ ವರ್ಗಾಯಿಸಿದ ಮೇಲೂ ಅಕ್ಬರ್ ರಸ್ತೆಯಲ್ಲಿರುವ ಕಟ್ಟಡಕ್ಕೆ ಮಾರುಕಟ್ಟೆ ದರದಂತೆ ಬಾಡಿಗೆ ಪಾವತಿ ಮಾಡ್ತಾ ಇತ್ತು. ಆದರೆ ಈಗ ಕೇಂದ್ರ ಸರ್ಕಾರದ ಎಸ್ಟೇಟ್ ಇಲಾಖೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದು ಬರುವ ಮಾರ್ಚ್ 28ರ ಗಡುವಿನ ಒಳಗೆ ಕಚೇರಿ ಸಂಪೂರ್ಣ ಖಾಲಿ ಮಾಡುವಂತೆ ತಾಕೀತು ಮಾಡಿದೆ. ವಾಡಿಕೆಯಂತೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ನೋಟಿಸ್ ರಾಜಕೀಯ ಪ್ರೇರಿತ ಮತ್ತು ದ್ವೇಷದ ರಾಜಕಾರಣ ಅಂತ ಆರೋಪಿಸಿದೆ. ಈ ನೋಟಿಸ್ ಕಾನೂನು ಬಾಹಿರ ಎಂದು ಟೀಕಿಸಿದ್ದು ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಆರೋಪ ಪ್ರತ್ಯಾರೋಪ ಏನೇ ಇರಲಿ, 1978ರಿಂದಲೂ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಚೇರಿಯಾಗಿ ಇಂದಿರಾ ಗಾಂಧಿ ಕಾಲದಿಂದ ಹಿಡಿದು ಇಂದಿನ ಮಲ್ಲಿಕಾರ್ಜುನ್ ಖರ್ಗೆವರೆಗೂ ಪಕ್ಷದ ಜೀವಾಳವಾಗಿದ್ದ ಬಂಗ್ಲೆ ಕಾಂಗ್ರೆಸ್ ಕೈಬಿಟ್ಟು ಹೋಗುತ್ತೆ ಅನ್ನೋದು ಕೈಪಡೆಗೆ ನುಂಗಲಾರದ ತುತ್ತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. 1978ರಿಂದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಚೇರಿಯಾಗಿದ್ದ ಕಟ್ಟಡವೂ ಈಗ ಕೈಬಿಟ್ಟು ಹೋಗುವ ಸನ್ನಿವೇಶ ನಿರ್ಮಾಣ ಆಗಿದೆ. ಶನಿವಾರದೊಳಗೆ ಬಂಗ್ಲೆ ಬಿಡಿ ಅಂತ ಕೇಂದ್ರ ನೋಟಿಸ್ ಅನ್ನ ನೀಡಿದ್ದು ರಾಜಕೀಯ ಕದನ ಶುರುವಾಗಿದೆ. ನವೆಂಬರ್ 24 ಅಕ್ಬರ್ ರೋಡ್, ನವದೆಹಲಿ. ಇದು ಕೇವಲ ಒಂದು ವಿಳಾಸವಲ್ಲ, ಬರೋಬ್ಬರಿ 40 ವರ್ಷ ಇಡೀ ದೇಶದ ರಾಜಕೀಯವನ್ನ ನಿರ್ಧಾರ ಮಾಡ್ತಿದ್ದ ಸ್ಥಳ. ಯಾವ ರಾಜ್ಯಕ್ಕೆ ಯಾರು ಸಿಎಂ ಆಗಬೇಕು, ಯಾರು ಯಾವ ಖಾತೆಗೆ ಸೂಕ್ತ ಅನ್ನೋ ಎಲ್ಲಾ ವಿಚಾರಗಳು ಇಲ್ಲಿಂದಲೇ ರವಾನೆ ಆಗ್ತಾ ಇತ್ತು. ಕಾಂಗ್ರೆಸ್ನ ಶಕ್ತಿ ಕೇಂದ್ರವಾಗ್ತಿದ್ದ ಈ ಸ್ಥಳ ಈಗ ಕೈ ಪಡೆಯಿಂದ ದೂರವಾಗ್ತಾ ಇದೆ. ಕಾಂಗ್ರೆಸ್ಗೆ ಕೇಂದ್ರ ಸರ್ಕಾರದ ಮತ್ತೊಂದು ಶಾಕ್. ಅಕ್ಬರ್ ರಸ್ತೆಯ ಕಚೇರಿ ತೆರವಿಗೆ ಫೈನಲ್ ನೋಟಿಸ್. ಹೌದು, ನವದೆಹಲಿಯ ಅಕ್ಬರ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿ ಕಳೆದ 48 ವರ್ಷಗಳಿಂದ ಪಕ್ಷದ ಪ್ರಧಾನ ಕಚೇರಿಯಾಗಿತ್ತು. ಆದರೆ ಇದೀಗ ಕಾಂಗ್ರೆಸ್ ಎಐಸಿಸಿ ಕಚೇರಿ ಮತ್ತು ಯೂತ್ ಕಾಂಗ್ರೆಸ್ ಆಫೀಸ್ಗಳು ಇದ್ದ 2 ಕಟ್ಟಡಗಳನ್ನು ತೆರವುಗೊಳಿಸಲೇಬೇಕಾದ ಸನ್ನಿವೇಶ ಸೃಷ್ಟಿಯಾಗಿದೆ. ಕೇಂದ್ರ ಸರ್ಕಾರದ ಎಸ್ಟೇಟ್ ಇಲಾಖೆಯು ಅಕ್ಬರ್ ರಸ್ತೆಯಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಮಾರ್ಚ್ 28 ಅಂದರೆ ಶನಿವಾರದ ಒಳಗೆ ಖಾಲಿ ಮಾಡುವಂತೆ ನೋಟಿಸ್ ನೀಡಿದೆ. ಬಿಜೆಪಿಯಂತೆಯೇ ಕಾಂಗ್ರೆಸ್ ಕೂಡ 2023ರಲ್ಲಿ ಹೊಸ ಆಫೀಸ್ ಓಪನ್ ಮಾಡಿದೆ. ನವದೆಹಲಿಯ ಕೋಟ್ಲಾ ಮಾರ್ಗದಲ್ಲಿ ಕಾಂಗ್ರೆಸ್ ನೂತನ ಕಚೇರಿ ಇಂದಿರಾ ಭವನ ಉದ್ಘಾಟನೆಗೊಂಡಿದೆ. ಅಲ್ಲಿಯವರೆಗೂ 24 ಅಕ್ಟೋಬರ್ ರೋಡ್ನಲ್ಲಿರುವಂತಹ ಬಂಗಲೆಯ ಪಕ್ಕದ ರಾಷ್ಟ್ರೀಯ ಪ್ರಧಾನ ಕಚೇರಿಯಾಗಿತ್ತು. ಪಕ್ಷ ತನ್ನ ಚಟುವಟಿಕೆಗಳನ್ನು ಇಂದಿರಾ ಭವನಕ್ಕೆ ವರ್ಗಾಯಿಸಿದ ಮೇಲೂ ಅಕ್ಬರ್ ರಸ್ತೆಯಲ್ಲಿರುವ ಕಟ್ಟಡಕ್ಕೆ ಮಾರುಕಟ್ಟೆ ದರದಂತೆ ಬಾಡಿಗೆ ಪಾವತಿ ಮಾಡ್ತಾ ಇತ್ತು. ಆದರೆ ಈಗ ಕೇಂದ್ರ ಸರ್ಕಾರದ ಎಸ್ಟೇಟ್ ಇಲಾಖೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದು ಬರುವ ಮಾರ್ಚ್ 28ರ ಗಡುವಿನ ಒಳಗೆ ಕಚೇರಿ ಸಂಪೂರ್ಣ ಖಾಲಿ ಮಾಡುವಂತೆ ತಾಕೀತು
ತಾಕೀತು ಮಾಡಿದೆ. ವಾಡಿಕೆಯಂತೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ನೋಟಿಸ್ ರಾಜಕೀಯ ಪ್ರೇರಿತ ಮತ್ತು ದ್ವೇಷದ ರಾಜಕಾರಣ ಅಂತ ಆರೋಪಿಸಿದೆ. ಈ ನೋಟಿಸ್ ಕಾನೂನು ಬಾಹಿರ ಎಂದು ಟೀಕಿಸಿದ್ದು ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಆರೋಪ ಪ್ರತ್ಯಾರೋಪ ಏನೇ ಇರಲಿ 1978ರಿಂದಲೂ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಚೇರಿಯಾಗಿ ಇಂದಿರಾ ಗಾಂಧಿ ಕಾಲದಿಂದ ಹಿಡಿದು ಇಂದಿನ ಮಲ್ಲಿಕಾರ್ಜುನ್ ಖರ್ಗೆವರೆಗೂ ಪಕ್ಷದ ಜೀವಾಳವಾಗಿದ್ದ ಬಂಗ್ಲೆ ಕಾಂಗ್ರೆಸ್ ಕೈಬಿಟ್ಟು ಹೋಗುತ್ತೆ ಅನ್ನೋದು ಕೈಪಡೆಗೆ ನುಂಗಲಾರದ ತುತ್ತಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. 1978ರಿಂದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಚೇರಿಯಾಗಿದ್ದ ಕಟ್ಟಡವೂ ಈಗ ಕೈಬಿಟ್ಟು ಹೋಗುವ ಸನ್ನಿವೇಶ ನಿರ್ಮಾಣ ಆಗಿದೆ. ಶನಿವಾರದೊಳಗೆ ಬಂಗ್ಲೆ ಬಿಡಿ ಅಂತ ಕೇಂದ್ರ ನೋಟಿಸ್ ಅನ್ನ ನೀಡಿದ್ದು ರಾಜಕೀಯ ಕದನ ಶುರುವಾಗಿದೆ. ನವೆಂಬರ್ 24 ಅಕ್ಬರ್ ರೋಡ್, ನವದೆಹಲಿ. ಇದು ಕೇವಲ ಒಂದು ವಿಳಾಸವಲ್ಲ, ಬರೋಬ್ಬರಿ 40 ವರ್ಷ ಇಡೀ ದೇಶದ ರಾಜಕೀಯವನ್ನ ನಿರ್ಧಾರ ಮಾಡ್ತಿದ್ದ ಸ್ಥಳ. ಯಾವ ರಾಜ್ಯಕ್ಕೆ ಯಾರು ಸಿಎಂ ಆಗಬೇಕು, ಯಾರು ಯಾವ ಖಾತೆಗೆ ಸೂಕ್ತ ಅನ್ನೋ ಎಲ್ಲಾ ವಿಚಾರಗಳು ಇಲ್ಲಿಂದಲೇ ರವಾನೆ ಆಗ್ತಾ ಇತ್ತು. ಕಾಂಗ್ರೆಸ್ನ ಶಕ್ತಿ ಕೇಂದ್ರವಾಗ್ತಿದ್ದ ಈ ಸ್ಥಳ ಈಗ ಕೈ ಪಡೆಯಿಂದ ದೂರವಾಗ್ತಾ ಇದೆ. ಕಾಂಗ್ರೆಸ್ಗೆ ಕೇಂದ್ರ ಸರ್ಕಾರದ ಮತ್ತೊಂದು ಶಾಕ್. ಅಕ್ಬರ್ ರಸ್ತೆಯ ಕಚೇರಿ ತೆರವಿಗೆ ಫೈನಲ್ ನೋಟಿಸ್. ಹೌದು, ನವದೆಹಲಿಯ ಅಕ್ಬರ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿ ಕಳೆದ 48 ವರ್ಷಗಳಿಂದ ಪಕ್ಷದ ಪ್ರಧಾನ ಕಚೇರಿಯಾಗಿತ್ತು. ಆದರೆ ಇದೀಗ ಕಾಂಗ್ರೆಸ್ ಎಐಸಿಸಿ ಕಚೇರಿ ಮತ್ತು ಯೂತ್ ಕಾಂಗ್ರೆಸ್ ಆಫೀಸ್ಗಳು ಇದ್ದ 2 ಕಟ್ಟಡಗಳನ್ನು ತೆರವುಗೊಳಿಸಲೇಬೇಕಾದ ಸನ್ನಿವೇಶ ಸೃಷ್ಟಿಯಾಗಿದೆ. ಕೇಂದ್ರ ಸರ್ಕಾರದ ಎಸ್ಟೇಟ್ ಇಲಾಖೆಯು ಅಕ್ಬರ್ ರಸ್ತೆಯಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಮಾರ್ಚ್ 28 ಅಂದರೆ ಶನಿವಾರದ ಒಳಗೆ ಖಾಲಿ ಮಾಡುವಂತೆ ನೋಟಿಸ್ ನೀಡಿದೆ. ಬಿಜೆಪಿಯಂತೆಯೇ ಕಾಂಗ್ರೆಸ್ ಕೂಡ 2023ರಲ್ಲಿ ಹೊಸ ಆಫೀಸ್ ಓಪನ್ ಮಾಡಿದೆ. ನವದೆಹಲಿಯ ಕೋಟ್ಲಾ ಮಾರ್ಗದಲ್ಲಿ ಕಾಂಗ್ರೆಸ್ ನೂತನ ಕಚೇರಿ ಇಂದಿರಾ ಭವನ ಉದ್ಘಾಟನೆಗೊಂಡಿದೆ. ಅಲ್ಲಿಯವರೆಗೂ 24 ಅಕ್ಟೋಬರ್ ರೋಡ್ನಲ್ಲಿರುವಂತಹ ಬಂಗಲೆಯ ಪಕ್ಕದ ರಾಷ್ಟ್ರೀಯ ಪ್ರಧಾನ ಕಚೇರಿಯಾಗಿತ್ತು. ಪಕ್ಷ ತನ್ನ ಚಟುವಟಿಕೆಗಳನ್ನು ಇಂದಿರಾ ಭವನಕ್ಕೆ ವರ್ಗಾಯಿಸಿದ ಮೇಲೂ ಅಕ್ಬರ್ ರಸ್ತೆಯಲ್ಲಿರುವ ಕಟ್ಟಡಕ್ಕೆ ಮಾರುಕಟ್ಟೆ ದರದಂತೆ ಬಾಡಿಗೆ ಪಾವತಿ ಮಾಡ್ತಾ ಇತ್ತು. ಆದರೆ ಈಗ ಕೇಂದ್ರ ಸರ್ಕಾರದ ಎಸ್ಟೇಟ್ ಇಲಾಖೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದು ಬರುವ ಮಾರ್ಚ್ 28ರ ಗಡುವಿನ ಒಳಗೆ ಕಚೇರಿ ಸಂಪೂರ್ಣ ಖಾಲಿ ಮಾಡುವಂತೆ ತಾಕೀತು ಮಾಡಿದೆ. ವಾಡಿಕೆಯಂತೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ನೋಟಿಸ್ ರಾಜಕೀಯ ಪ್ರೇರಿತ ಮತ್ತು ದ್ವೇಷದ ರಾಜಕಾರಣ ಅಂತ ಆರೋಪಿಸಿದೆ. ಈ ನೋಟಿಸ್ ಕಾನೂನು ಬಾಹಿರ ಎಂದು ಟೀಕಿಸಿದ್ದು ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಆರೋಪ ಪ್ರತ್ಯಾರೋಪ ಏನೇ ಇರಲಿ 1978ರಿಂದಲೂ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಚೇರಿಯಾಗಿ ಇಂದಿರಾ ಗಾಂಧಿ ಕಾಲದಿಂದ ಹಿಡಿದು ಇಂದಿನ ಮಲ್ಲಿಕಾರ್ಜುನ್ ಖರ್ಗೆವರೆಗೂ ಪಕ್ಷದ ಜೀವಾಳವಾಗಿದ್ದ ಬಂಗ್ಲೆ ಕಾಂಗ್ರೆಸ್ ಕೈಬಿಟ್ಟು ಹೋಗುತ್ತೆ ಅನ್ನೋದು ಕೈಪಡೆಗೆ ನುಂಗಲಾರದ ತುತ್ತಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.